ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಸ್ಥೆಟಿಕ್ ಬೈಟ್ಸ್ ಕೃತಿ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಈ ಅವರೆಕಾಳು ಖಾರ ಬಾತ್. ಈ ಅವರೆಕಾಳು ಸೀಸನಲ್ಲಿ ಮಸ್ಟ್ ಟ್ರೈ ರೆಸಿಪಿ ಇದು. ಇದನ್ನು ಮಾಡಲಿಲ್ಲ ಅಂದರೆ ಅವರೆಕಾಳು ಸೀಸನ್ನೇ ವೇಸ್ಟ್ ಕಣ್ರಿ. ಇದು ಮಾಡೋ ತುಂಬ ಸುಲಭ ಹಾಗೂ ರುಚಿಕರ. ಬನ್ನಿ ನೋಡೋಣ. ಫಸ್ಟು ಈ ಅವರೆಕಾಳನ್ನ ಬಿಡಿಸ್ಕೊಂಡು ಈ ಥರ ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 1 ಗ್ಲಾಸ್ ಮೀಡಿಯಮ್ ಸೈಜ್ ಬನ್ಸಿ ರವೆಯನ್ನು ತಗೊಂಡು ಫಸ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲಿ, ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಸ್ಲೋ ಆಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆನ ನಾನು ಹಾಕೊತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆನಾದರೂ ಬಳಸ್ಬೋದು, ತುಪ್ಪನಾದರೂ ಬಳಸ್ಬೋದು. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಈ ಥರ ಮೆಲ್ಲಕ್ಕೆ ಸಣ್ಣ ಮಧ್ಯಮ ಉರಿಯಲ್ಲಿ ನಾನು ಹುರ್ಕೊತಾ ಇದ್ದೀನಿ. ನೀವು ರವೆನ ಎಷ್ಟು ಲೋ ಫ್ಲೇಮಲ್ಲಿ ಹುರ್ಕೊತೀರಾ, ಉದ್ರಾಗಿ ಹುರ್ಕೊತೀರಾ, ಅಷ್ಟೇ ನಿಮ್ಮ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂಚೂರು ಗಂಟಿರಬಾರ್ದು. ವಾವ್, ನೋಡಿ ರವೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ಒಂಚೂರು ಗಂಟಿಲ್ಲ. ಇವಾಗ ಈ ರವೆ ನಮ್ಮ ಉಪ್ಪಿಟ್ಟಿಗೆ ರೆಡಿಯಾಗಿದೆ. ಒಂದು ಬಾಣಲಿಯಲ್ಲಿ ಬೇಕಾದಷ್ಟು ಎಣ್ಣೆ ತಗೊಂಡು ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, 2 ಈರುಳ್ಳಿ, 5ರಿಂದ 6 ಹಸಿಮೆಣಸು, ಸ್ವಲ್ಪ ಕರಿಬೇವು ತಗೊಂಡು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಅದನ್ನು ಹುರ್ಕೊಳ್ಳಿ. ನಂತರ ನಾನಿಲ್ಲಿ 3 ಟೊಮೆಟೊಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತಾ ಇದ್ದೀನಿ. ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣ ಪುಡಿ, ನಂತರ ಉಪ್ಪಿಟ್ಟಿನ ಸ್ಟಾರ್ 1.5 ಸ್ಪೂನಷ್ಟು ವಾಂಗಿಬಾತ್ ಪುಡಿಯನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ. ನಂತರ ಇವನ್ನೆಲ್ಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಂತರ ಬೇಯಿಸ್ಕೊಂಡಿಟ್ಟಿರೋ ಅವರೆಕಾಳನ್ನ ಯಥೇಚ್ಛವಾಗಿ ಹಾಕ್ಕೊಳ್ಳಿ. ನಾವು ಬೇಯಿಸ್ಕೊಂಡಿದ್ದ ಅವರೆಕಾಳು ಎಲ್ಲ ಮಸಾಲ ಹೊಂದ್ಕೊಳ್ಳೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 1 ಗ್ಲಾಸ್ ಬನ್ಸಿ ರವೆಗೆ 2 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಕುದ್ಮೇಲೆ ಈ ಥರ ಮೆಲ್ಲಕ್ಕೆ ಒಂದು ಕೈಯಲ್ಲಿ ರವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಂಟಿಲ್ದರ ಥರ ಮಿಕ್ಸ್ ಮಾಡ್ಕೊಬೇಕು. ಅದನ್ನ ಸಣ್ಣ ಉರಿಯಲ್ಲಿ ಹಬೆಯಲ್ಲಿ ಬೇಯಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಉಪ್ಪಿಟ್ಟು. ಉದ್ರಾಗಿ ಸಾಫ್ಟಾಗಿ ತಿನ್ನಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಗಾರ್ನಿಷ್ಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಇವಾಗಿರೋದು ಒಂದು ಇಂಪಾರ್ಟೆಂಟ್ ಟಿಪ್ಪು. ಇವೆಲ್ಲ ಗಾರ್ನಿಷ್ ಆದಮೇಲೆ ನಾವು ಮೇಲಿಂದ 1 ಸ್ಪೂನ್ ತುಪ್ಪ ಅಥವಾ ಈ ಥರ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದನ್ನು ಹಾಗೆ ಸ್ಟವ್ ಆಫ್ ಮಾಡಿ ಹಾಗೆ ಹಬೆಯಲ್ಲಿ ಬಿಡಬೇಕು. ಆಹಾ, ಲಿಡ್ ಓಪನ್ ಮಾಡಿದಾಗ ಸಾಫ್ಟಾಗಿ ಸ್ಮೂತಾಗಿ ಬಂದಿರುವಂಥ ಅವರೆಕಾಳು ಉಪ್ಪಿಟ್ಟು, ಆ ಕೊಬ್ಬರಿ ಎಣ್ಣೆಯ ಸುವಾಸನೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.